ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು ಹ್ಯಾಪಿ ಹಾರ್ಟ್ಸ್ ಅಂತಂದರೆ ಎಲ್ಲರಿಗೂ ಇವಾಗ ಸರ್ವಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ? ಅದು ಮೂಲ ಕಾರಣ ಬಂದು ಸ್ಟ್ರೆಸ್ ಆಗಿರಬಹುದು. ಅದಕ್ಕೆ ಆ ಸ್ಟ್ರೆಸ್ ಯಾಕೆ? ಕೋಪ ನಮ್ಮಲ್ಲಿ ಜಾಸ್ತಿ ಈಗ. ಹಾಗಾಗಿ ಕೋಪನ ಹೇಗೆ ನಾವು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಹೃದಯವನ್ನು ಹೇಗೆ ನಾವು ಖುಷಿಯಾಗಿ ಇಟ್ಕೊಳ್ಬಹುದು, ಹೃದಯದ ಪ್ರಾಬ್ಲಮ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ಅಂತ ಈ ವಿಷಯನ ತಿಳ್ಕೊಳ್ಳೋಣ. ಹೃದಯವನ್ನು ಸಂತೋಷಗೊಳಿಸಬಹುದೇ? ಹೃದಯ ಆರೋಗ್ಯ ಕಾಪಾಡಿಕೊಂಡರೆ ಮನಸ್ಸು ಉಲ್ಲಾಸವಾಗಿರುವುದೇ? ಸಂತೋಷದಿಂದ ಜೀವಿಸಲು ಸಾಧ್ಯ? ಇದಕ್ಕಾಗಿ ಈ ಕೆಳಗಿನ ಸೂತ್ರ ಪಾಲಿಸಬಹುದು. ಕೋಪ ನಿಗ್ರಹ. ಕೋಪ, ಸಿಟ್ಟು ನಮಗೂ ಪರರಿಗೂ ಅಪಾಯಕಾರಿ. ಆ ಕ್ಷಣದಲ್ಲಿ ನಮಗೆ ತಿಳಿಯದಂತೆ ಅನಾಹುತಗಳಾಗಬಹುದು. ನಂತರ ಪಶ್ಚಾತ್ತಾಪ ಪಡುವುದರ ಬದಲು ಸಿಟ್ಟನ್ನು ಸುಟ್ಟು ಹಾಕಬಹುದಲ್ಲವೇ? ಕೋಪ, ಸಿಟ್ಟು ಇವುಗಳಿಂದ ದೇಹದಲ್ಲಿರುವ ರಕ್ತನಾಳಗಳು ಸಂಕುಚಿತಗೊಳ್ಳುವವು, ಹೃದಯ ಬಡಿತ ಹೆಚ್ಚುವುದು, ಇತರೆ ದುಷ್ಪರಿಣಾಮಗಳಾಗಬಹುದು. ಜೀವನದಲ್ಲಿ ಆದಷ್ಟು ಶಾಂತಿ ಹಾಗೂ ಸೌಮ್ಯತೆಯಿಂದಿರಲು ಪ್ರಯತ್ನಿಸೋಣ. ಕೋಪ ಬಂದಾಗ 1ರಿಂದ 10 ಅಂಕಿಗಳನ್ನು ಉಚ್ಚರಿಸಿ ಮನಸ್ಸಲ್ಲೇ ಹೇಳಿಕೊಳ್ಳಬಹುದು. ಭಾವನಾತ್ಮಕವಾಗಿ ವ್ಯತ್ಯಾಸ ವ್ಯಕ್ತಪಡಿಸುತ್ತಿರುವ ಮನಸ್ಸು ಈಗ ಬೇರೆಡೆಗೆ ಹರಿಯುತ್ತದೆ. ಮಿದುಳು ಅಂಕಿಗಳನ್ನು ನೆನಪಿಸಿ ಉಚ್ಚರಿಸುವ ಕಡೆಗಷ್ಟೇ ಕ್ರಿಯಾಶೀಲವಾಗಿರುತ್ತದೆ. ಅತಿಯಾದ ಕೋಪದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆ ಎಣಿಸಿರಿ. 1ರಿಂದ 50 ಅಥವಾ 100. 1 ನಿಮಿಷ ದೀರ್ಘವಾದ ಉಸಿರಾಟ ಕ್ರಿಯೆಯನ್ನು ಮಾಡಿ ದೊಡ್ಡದಾದ ಉಸಿರನ್ನು ಒಳತೆಗೆದುಕೊಂಡು ನಿಧಾನವಾಗಿ ಅದನ್ನು ಹೊರಹಾಕಿ ಮಾನಸಿಕ ಒತ್ತಡ, ಭಯ, ಆತಂಕ ಸಹ ಸ್ವಲ್ಪ ಕಡಿಮೆಯಾಗಬಹುದು. ಆ ಕ್ಷಣದಲ್ಲಿ ಆ ಜಾಗದಿಂದ ಎದ್ದು ಹೊರಗೆ ಹೋಗಿ ನಿಲ್ಲಿ. ಅನೇಕ ಕೆಲಸಗಳನ್ನು ಮಾಡಬೇಕು, ತುಂಬ ಕೆಲಸ ಮಾಡಬೇಕು ಎಂದೆಲ್ಲ ಉನ್ನತ ಆಲೋಚನೆಗಳ ಗುರಿ ಇದ್ದಾಗ ಎಲ್ಲ ಕೆಲಸಗಳನ್ನು ಒಮ್ಮೆಲೆ ಮಾಡಲಾಗದ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿ ಒದ್ದಾಡದೆ, ಚಿಂತಿಸದೆ, ಒಂದು ಸಲಕ್ಕೆ ಒಂದೇ ಕೆಲಸವನ್ನು ಆಯ್ದುಕೊಂಡು ಅದನ್ನು ಪೂರೈಸಿ ಮತ್ತೊಂದು ಕೆಲಸಕ್ಕೆ ಸಜ್ಜಾಗಿ ಯಾವ ಕಾರ್ಯ ಮುಖ್ಯವೆಂಬುದನ್ನು ಗುರುತಿಸಿ ಅದಕ್ಕೆ ಆದ್ಯತೆ ಕೊಡಿ. ಆಧ್ಯಾತ್ಮಿಕ ಜೀವನದ ಅವಿಭಾಜ್ಯ ಅಂಗವಾಗಲಿ. ಅಧ್ಯಯನಗಳ ಪ್ರಕಾರ ಸತ್ಸಂಗ, ಭಜನೆ, ಪೂಜೆ, ಧ್ಯಾನ ಮುಂತಾದವುಗಳಲ್ಲಿ ಪಾಲ್ಗೊಳ್ಳುವಿಕೆಯಿಂದ ಎದೆ ಬಡಿತದ ವೇಗ ಕಡಿಮೆಯಾಗುವುದು ಹಾಗೂ ಒತ್ತಡ ನಿರ್ವಹಣೆ ಸಾಧ್ಯ. ನಂಬಿಕೆ ಇಲ್ಲದಿದ್ದರೆ ಸ್ವತಃ ಪ್ರಯತ್ನಿಸಿ, ಪರೀಕ್ಷಿಸಿ. ಸತ್ಕಾರ್ಯಗಳಲ್ಲಿ ಭಾಗಿಯಾಗಿ. ಪ್ರಕೃತಿ ಸೌಂದರ್ಯವನ್ನು ಸವಿಯುವುದು, ವೇಗದ ನಡಿಗೆ, ಸ್ವಲ್ಪ ಸಮಯದ ಮೌನವಾಗಿ ಒಳ್ಳೆಯ ಪರಿಸರದಲ್ಲಿ ಕುಳಿತು ಹಾಯಾಗಿರುವುದು ಇವೆಲ್ಲವೂ ಮನಸ್ಸಿಗೆ ಶಾಂತಿ ನೀಡುವು. ನಗುವು ಸಹ ದಿವ್ಯ ಔಷಧ. ನಗುವಿನಿಂದ ದೇಹಕ್ಕಾಗಿ ಲಾಭಗಳು ಅನೇಕ. ನಗುವುದರಿಂದ ರಕ್ತನಾಳಗಳು ವಿಕಾಸಿಸಿ 25% ರಕ್ತ ಸಂಚಲನ ಹೆಚ್ಚುವುದು. ದಿನನಿತ್ಯ ಸಾಕಷ್ಟು ಸಮಯ ನಿದ್ರೆ ಬೇಕು. ಮಹಿಳೆಯರಿಗೆ 6ರಿಂದ 8 ಗಂಟೆಗಳ ನಿದ್ರೆ ಅವಶ್ಯಕ. 5 ಗಂಟೆಗಳಿಗೆ ಕಡಿಮೆ ನಿದ್ರೆ ಮಾಡುವ ಮಹಿಳೆಯರಿಗೆ ರಕ್ತದೊತ್ತಡ ಸಂಭವ ಹೆಚ್ಚು ಎನ್ನಲಾಗಿದೆ. ಯಾವುದೇ ಒಂದು ಒಳ್ಳೆಯ ಹವ್ಯಾಸ, ಕಲೆ ನಿಮ್ಮಲ್ಲಿದ್ದರೆ ಅದನ್ನು ಮುಂದುವರಿಸಿ. ಸಂಗೀತ, ಮನಸ್ಸಿಗೆ ಹಿತವಾದ ಹಾಡು, ವಾದ್ಯ ಇವುಗಳಿಂದಲೂ ಮನಸ್ಸಿಗೆ ನೆಮ್ಮದಿ. ದಿನಕ್ಕೆ 10,000 ಹೆಜ್ಜೆ ಇಡುವುದು ಆರೋಗ್ಯಕರ. 1 ನಿಮಿಷದ ಸೈಕ್ಲಿಂಗ್, 150 ಹೆಜ್ಜೆಗೂ 1 ನಿಮಿಷದ ಸ್ವಿಮ್ಮಿಂಗ್ 9 ಹೆಜ್ಜೆಗೂ ಸಮ ಎನ್ನಲಾಗಿದೆ. ಬನ್ನಿ ಫ್ರೆಂಡ್ಸ್, ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳೋಣ. ಥ್ಯಾಂಕ್ ಯು. ಬಾಯ್.